ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸಾರಿ, ಸ್ವಲ್ಪ ದಿನದಿಂದ ನಾನು ವಿಡಿಯೋಸ್ ಮಾಡಿ ಹಾಕೋಕ್ಕಾಗ್ತಾ ಇರಲಿಲ್ಲ. ಕೆಲವೊಂದು ಕಾರಣಗಳಿಂದ ಏನೂ ಸರಿಯಾಗಿ ವಿಡಿಯೋ ಮಾಡೋಕ್ಕಾಗ್ತಾ ಇರಲಿಲ್ಲ. ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ಟೈಮೇ ಸಿಗ್ತಾ ಇರಲಿಲ್ಲ. ಈಗ ಸ್ವಲ್ಪ ದಿನಗಳಿಗೆ ನಾನು ಟೈಮ್ ಕೊಡಲೇಬೇಕು. ಯಾಕೆ ಅಂತ ಅಂದರೆ ನನಗೆ ಎಕ್ಸ್ಪೀರಿಯನ್ಸ್ ಆಗಿದ್ದು, ಒಬ್ಬರು ಬಂದರು. ಅವ್ರು ಹೇಳ್ತಾರೆ, ಮೇಡಮ್ ನೀವೇ ತಾನೇ ವಿಡಿಯೋಸ್ ಎಲ್ಲ ಮಾಡ್ತಾ ಇರ್ತೀರಾ ಅಂತ ಹೇಳಿದ್ರು. ಮನಸ್ಸಿಗೆ ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ನಾನು ವಿಡಿಯೋಸಲ್ಲಿ ನನ್ನ ಫೇಸ್ನೇ ತೋರಿಸಿಲ್ಲ. ಅವ್ರು ನನ್ನ ಹೇಗೆ ಗುರ್ತಾ ಹಿಡಿದ್ರು ಎಂತ ಅಂತ ನನಗೆ ವಿಷಯನೇ ಗೊತ್ತಿಲ್ಲ. ಬಟ್ ಆ್ಯಕ್ಚುಲಿ ಹಾರ್ಡ್ಲಿ ನನಗೆ ತುಂಬ ಖುಷಿ ಆಯಿತು. ನನ್ನನ್ನು ಗುರ್ತಾ ಹಿಡಿದ್ರಲ್ಲ, ಹೀಗೇನೂ ನನ್ನನ್ನು ಗುರ್ತಾ ಹಿಡಿತಾರ ಜನಗಳು ಅಂತ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು ಇವತ್ತು. ಹಾಗೆ ಒಂದು ಸ್ವಲ್ಪ ಮೋಟಿವೇಟ್ ಸಿಗುತ್ತೆ. ಅಂದರೆ ಏನೇ ಟೈಮ್ ಸಿಕ್ಕಿಲ್ಲ ಅಂತ ಅಂದ್ರೂ ಎಲ್ಲಿಂದಾದರೂ ಒಂದು ಪ್ರೀತಿ ಸಿಕ್ಕಾಗ ನನಗೆ ಹೇಗೆ ಅನಿಸುತ್ತೆ ಅಂತ ಅಂದರೆ, ನಮಗೋಸ್ಕರ ಒಬ್ಬರು ವಿಡಿಯೋ ನೋಡ್ತಾ ಇದ್ದಾರೆ, ನಾವು ಮಾಡೋ ವೀಡಿಯೋಸ್ ಅವ್ರಿಗೆ ಇಷ್ಟ ಆಗ್ತಾ ಇದೆ. ಆಮೇಲೆ ಕೆಲವೊಂದು ಸರ್ತಿ ನಮ್ಮ ಮನಸ್ಸು ಹೇಗಾಗಿರುತ್ತೆ ಗೊತ್ತಾ, ವೀಡಿಯೋಸ್ಗಳು ಯಾರು ನೋಡ್ತಾ ಇಲ್ಲ, ವ್ಯೂಸ್ಗಳಿಲ್ಲ, ಸಬ್ಸ್ಕ್ರೈಬರ್ಸ್ಗಳಿಲ್ಲ, ಏನು ವೀಡಿಯೋಸ್ ಮಾಡಾಗಲಿ, ಡೈಲಿ ಏನು ರೂಟೀನ್ ಮಾಡಾಗಲಿ, ಏನು ರೂಟೀನ್ ಇರುತ್ತೆ ಅಂತ ನಾನು ತೋರಿಸ್ಕೊಳ್ಳಿ, ಡೈಲಿ ಮಾಡಿದನೇ ಮಾಡಿ ಹೇಗೆ ತೋರಿಸ್ತೀನಿ, ನನಗೆ ಏನಾದರೂ ಸ್ಪೆಷಲಾಗಿ ವೀಡಿಯೋಸ್ನ ಮಾಡಬೇಕಲ್ವಾ, ಏನು ಮಾಡೋದು ಅಂತ ತುಂಬ ಯೋಚನೆಗಳು ಬರುತ್ತೆ. ಅಂಥ ಟೈಮಲ್ಲಿ ಯಾರಾದರೂ ಬಂದು, ಮೇಡಮ್ ನೀವು ವಿಡಿಯೋ ಮಾಡ್ತೀರಾ ಅಲ್ವಾ, ನಿಮ್ಮನ್ನು ನಾವು ನೋಡಿದ್ದೀವಿ ಅಂತ ಹೇಳಿದಾಗ ಮೈಂಡ್ ಸೆಟ್ಟಿಗೆ ಹೇಗೆ ಬರುತ್ತೆ ಗೊತ್ತಾ, ಓ ನಮ್ಮನ್ನು ನೋಡ್ತಾ ಇದ್ದಾರೆ ಜನ, ನಾನು ಮಾಡೋ ವಿಡಿಯೋ ಒಬ್ರು ಬಂದು ನನ್ನ ಜೊತೆ ಹೇಳ್ತಾ ಇದ್ದಾರೆ ಅಂತ ಅಂದರೆ ಅದು ನನಗಿವತ್ತು ಸಿಕ್ಕಾಪಟ್ಟೆ ಖುಷಿ ಆಯಿತು. ಕಣ್ಣಲ್ಲಿ ನೀರು ತುಂಬ್ಕೋತು ನನಗೆ, ಅಷ್ಟು ಖುಷಿ ಆಯಿತು. ಸೀರಿಯಸ್ಲಿ ಅದಕ್ಕೋಸ್ಕರನಾದರೂ ನಿಮಗೋಸ್ಕರ ನಾನು ವೀಡಿಯೋಸ್ನ ಇದೇ ಥರ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇದೇ ಥರ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಯಾವಾಗಲೂ ಅಂತ ಕೇಳ್ಕೊತೀನಿ. ಆಮೇಲೆ ವರಮಹಾಲಕ್ಷ್ಮಿ ಹಬ್ಬ ಎಲ್ಲ ಹೇಗೆ ಮಾಡಿದ್ರಿ ಅದನ್ನು ನನ್ನ ಜೊತೆ ಶೇರ್ ಮಾಡಿ. ನಾನು ಈ ಸರ್ತಿ ಹಬ್ಬ ಮಾಡೋಕ್ಕಾಗಿಲ್ಲ ಕೆಲವೊಂದು ಕಾರಣದಿಂದ. ಎಲ್ಲ ಗೌಜಿಯಾಗಿ ಹಬ್ಬ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಏನೆಲ್ಲ ಸ್ಪೆಷಲ್ ಮಾಡಿದ್ರಿ ಹಬ್ಬಗಳಿಗೆ ಅದನ್ನು ನನ್ನ ಜೊತೆ ಶೇರ್ ಮಾಡಿ. ಯಾಕೆ ಅಂತ ಅಂದರೆ ನಾನು ಹೇಗೆ ಫೀಲ್ ಮಾಡ್ತೀನಿ ಅಂದರೆ, ವೀಡಿಯೋಸ್ ಎಲ್ಲ ಮಾಡಿದಾಗ ಏನೋ ಒಂದು ಸಿಂಪದಿಗೋಸ್ಕರ ಹೇಳ್ಕೊತಾಳೆ ಅನ್ನೋ ಕಾರಣಕ್ಕಲ್ಲ. ನಾನು ಹೇಳೋದೇನು ಅಂತ ಅಂದರೆ, ಏನೋ ಒಂದು ವೀಡಿಯೋಸ್ ಮಾಡ್ತೀನಿ ಅಂತ ಅಂದರೆ ಒಂದಿಷ್ಟು ಜನ ನನ್ನ ವೀಡಿಯೋಸ್ನ ನೋಡ್ತಾರೆ, ಅಲ್ಲಿ ನಾನು ಒಂದಿಷ್ಟು ಜನ ಮನ್ಸು ಗೆದ್ದಿದ್ದೀನಿ ಅನ್ನೋದೊಂದು ಖುಷಿ ಇರುತ್ತೆ ನನಗೆ. ಅದು ಯಾವಾಗ ಆ ಥರ ಮೈಂಡ್ ಸೆಟ್ಟಿಗೆ ಬಂತು ಅಂತ ಅಂದರೆ, ಇವತ್ತೊಂದು ಒಬ್ಬರು ಬಂದು ನನಗೆ ಹೇಳಿದಾಗ ಅದು ನನ್ನ ಫುಲ್ ಮೈಂಡ್ ಸೆಟ್ಟೇ ಚೇಂಜ್ ಆಗೋಯ್ತು. ಇಲ್ಲ, ಟೈಮ್ ಸಿಗ್ತಾ ಇಲ್ಲ ಅಂತ ವೀಡಿಯೋಸ್ ಮಾಡ್ತಾ ಇಲ್ಲ ನಾನು, ಸಬ್ಸ್ಕ್ರೈಬರ್ಸ್ ಇಲ್ಲ ಅಂತ ವೀಡಿಯೋಸ್ ಮಾಡ್ತಾ ಇಲ್ಲ ನಾನು, ಯಾರೂ ಅಷ್ಟು ವ್ಯೂಸ್ ಇಲ್ಲ ಅಂತ ಹೇಳಿ ವೀಡಿಯೋಸ್ ಮಾಡ್ತಾ ಇಲ್ಲ ನಾನು. ಬಟ್ ವ್ಯೂಸ್ ಇಲ್ಲದೇ ಅದು ಹೇಗೆ ಬಂದು ಒಬ್ಬರು ನನ್ನ ಮೇಡಮ್ ನಿಮ್ಮನ್ನು ನಾನು ನೋಡಿದ್ದೀನಿ ಅಂತ ಹೇಳ್ತಾರೆ ಅಂದರೆ, ತುಂಬ ಜನ ಅಲ್ಲ ಅಂದರೂ ಅಲ್ಪ ಸ್ವಲ್ಪ ಜನ ಆದರೂ ನನ್ನ ವೀಡಿಯೋಸ್ ನೋಡ್ತಾ ಇದ್ದಾರಲ್ಲ ಅನ್ನೋದೊಂದು ಖುಷಿ ತುಂಬ ಇದೆ ನನಗೆ. ಹೀಗೆ ನನಗೆ ಆ ಖುಷಿಲಿ ಅದು ಏನು ಮಾತಾಡ್ತಾ ಇದ್ದೀನಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಇವತ್ತು. ಆಮೇಲೆ ಇನ್ನೊಂದು ಮಜಾ ಏನು ಅಂತ ಅಂದರೆ, ಅವ್ರು ನಾನು ಕೇಳಿದೆ, ಓಪನ್ ಆಗಿ ಕೇಳಿದೆ, ಸರ್ ನಿಮ್ಗೆ ಹೇಗೆ ನಾನೇ ವಿಡಿಯೋದಲ್ಲಿರೋದು ಅಂತ ಹೇಗೆ ಗೊತ್ತಾಯಿತು ಅಂತ ಹೇಳಿದೆ. ಅಂದರೆ ನನ್ನ ಫೇಸ್ ನಾನು ವಿಡಿಯೋದಲ್ಲಿ ತೋರಿಸೇ ಇಲ್ಲ. ಅವರು ಹೇಳಿದ್ರು, ಮೇಡಮ್ ನೀವು ಬ್ರೇಸಸ್ ಹಾಕಿದ್ದೀರಲ್ಲ ಹಲ್ಲಿಗೆ, ಅದರಿಂದ ನಮಗೆ ಗೊತ್ತಾಯಿತು ಅಂತ ಅಂದರು. ಅದು ಆ್ಯಕ್ಚುಲಿ ನನಗೆ ನಗಾಡಬೇಕು, ಖುಷಿ ಪಡಬೇಕು ಒಂದು ಗೊತ್ತಾಗಿಲ್ಲ. ಅಷ್ಟು ನನಗೆ ಇವತ್ತು ಒಂಥರ ಏನೋ ಲಕ್ಕಿ ಡೇ ಅನ್ನೋ ಫೀಲೇ ಆಯಿತು ನನಗೆ. ಥ್ಯಾಂಕ್ ಯು ಸೋ ಮಚ್. ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಇಷ್ಟು ಸಪೋರ್ಟ್ ಮಾಡ್ತಾ ಇದ್ದೀರಾ, ಹೀಗೆ ಮುಂದೆನೂ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹೀಗೆ ಮುಂದೆ ವಿಡಿಯೋದಲ್ಲಿ ಇನ್ನಷ್ಟು ವಿಷಯಗಳನ್ನು, ಅಂದರೆ ನಿಮಗೆ ಇಷ್ಟ ಆಗುವಂಥ ವಿಷಯಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಸ್ಕಿನ್ ಕೇರ್ ಇರ್ಬೋದು, ಹೇರ್ ಕೇರ್ ಇರ್ಬೋದು, ಆಮೇಲೆ ಮೇಕಪ್ ಬಗ್ಗೆ ಇರ್ಬೋದು, ನಮ್ಮ ಸ್ಕಿನ್ನ ಹೇಗೆ ಇಟ್ಕೋಬೋದು, ಹೆಲ್ದಿಯಾಗಿ ಹೇಗೆ ಇಟ್ಕೋಬೋದು, ಡೈಲಿ ರೊಟೀನ್ ಹೇಗಿರಬೇಕು, ಮಂತ್ಲಿ ರೊಟೀನ್ ಹೇಗಿರಬೇಕು, ವೀಕ್ಲಿ ರೊಟೀನ್ ಹೇಗಿರಬೇಕು, ನೈಟ್ ರೊಟೀನ್ ಹೇಗಿರಬೇಕು, ಮಾರ್ನಿಂಗ್ ರೊಟೀನ್ ಹೇಗಿರಬೇಕು ಅಂತ ಪ್ರತಿಯೊಂದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಹಾಗೆ ನಿಮ್ಗೇನಾದರೂ ಯಾವುದಾದ್ರೂ ವಿಷಯಗಳ ಬಗ್ಗೆ ನಿಮಗೆ ಗೊತ್ತಾಗಬೇಕು ಅಂತ ಅಂದರೆ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಏನು ಗೊತ್ತಾಗ್ತಾ ಇಲ್ಲ, ಏನು ಗೊತ್ತಾಗಬೇಕು ಅಂತ ನನಗೆ ಕಮೆಂಟ್ ಹಾಕಿ. ನಿಮ್ಮೆಲ್ಲ ಕಮೆಂಟ್ಗೂ ನಾನು ರಿಪ್ಲೈ ಕೊಡ್ತೀನಿ, ಓಕೆನಾ? ಇಷ್ಟು ಹೇಳ್ತಾ ಇವತ್ತಿನ ನನ್ನ ಒಂದು ಬ್ಯೂಟಿಫುಲ್ ಡೇನ
ನಿಮ್ಮ ಜೊತೆ ಶೇರ್ ಮಾಡಿಕೊಂಡು, ಅಂದರೆ ನಾನು ಮಾರ್ನಿಂಗಿಂದ ಏನು ಮಾಡ್ತಿದ್ದೆ ಯಾವುದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿಲ್ಲ ಇವತ್ತು. ಜಸ್ಟ್ ನನಗೆ ನಿಮ್ಮ ಜೊತೆ ಬಂದು ಇಂಥ ವಿಷಯನ ಶೇರ್ ಮಾಡ್ಕೋಬೇಕು. ಇನ್ನು ಮುಂದೆ ನಾನು ವೀಡಿಯೋಸ್ನ ಮಾಡ್ತೀನಿ. ನಿಮಗೆ ನಾನು ಸ್ವಲ್ಪ ವೀಡಿಯೋಸ್ನ ಮಾಡಿ ಅಪ್ಲೋಡ್ ಮಾಡಿ ಮತ್ತೆ ಗ್ಯಾಪ್ ಕೊಟ್ಬಿಟ್ಟೆ, ಮತ್ತೆ ವೀಡಿಯೋಸ್ ಮಾಡಿಲ್ಲ. ಇನ್ನು ಮುಂದೆ ನಾನು ಆ ಥರ ವೀಡಿಯೋಸ್ನ ಕಂಟಿನ್ಯೂಸ್ ವೀಡಿಯೋಸ್ನ ಹಾಕ್ತಾ ಇರ್ತೀನಿ ಅಂತೇಳಿ ಒಂದು ಪ್ರಾಮಿಸ್ ಮಾಡೋಕ್ಕೋಸ್ಕರ ಬಂದಿರೋದು. ಓಕೆ, ಹಾಗೆ ಈಗ ಟೈಮ್ 10:19 ಆಗಿದೆ. ಬೇಗ ಫ್ರೆಶ್ ಅಪ್ ಆಗಿ ನೈಟ್ ರೂಟೀನ್ ಮುಗಿಸ್ಕೊಂಡು ಮಲ್ಕೊಬಿಡ್ತೀನಿ. ಇವಾಗ ಬನ್ನಿ ಬೇಗ ಫ್ರೆಶ್ ಅಪ್ ಆಗಿ ಬರೋಣ. ಬನ್ನಿ, ನೈಟ್ ರೂಟೀನ್ ಹೇಗಿರುತ್ತೆ ನಂದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಯಾವಾಗ್ಲೂ ನಂದು ನೈಟ್ ರೂಟೀನ್ ಒಂದೇ ಥರ ಇರಲ್ಲ, ಚೇಂಜ್ ಆಗ್ತಾ ಇರುತ್ತೆ. ಒಂದೊಂದು ಪ್ರಾಡಕ್ಟ್ಸು ಒಂದೊಂದು ಸರಿ ಒಂದೊಂದು ಥರ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ. ಅಂದರೆ ನನ್ನ ಸ್ಕಿನ್ನಿಗೆ ಮ್ಯಾಚ್ ಆಗುವಂಥ ಪ್ರಾಡಕ್ಟೇ ಯೂಸ್ ಮಾಡ್ತೀನಿ. ನಾನಿಲ್ಲಿ ಟೋನರ್ ಯೂಸ್ ಮಾಡ್ತಾ ಇದ್ದೀನಿ. ನಂದು ಹೆವಿ ಡ್ರೈ ಸ್ಕಿನ್ ಇರೋದ್ರಿಂದ ಬೆಸ್ಟ್ ರಿಸಲ್ಟ್ ಕೊಟ್ಟಿರೋ ಟೋನರ್ ಇದು. ನನಗೆ ಯಾವಾಗಲೂ ಡ್ರೈ ಅಂತ ಅನ್ಸೋದು. ನನಗೆ ಫೇಸ್ ವಾಶ್ ಮಾಡಿದಾಗ ಇರ್ಬೋದು, ಏನೇ ನಾನು ಮೇಕಪ್ ಮಾಡಿದಾಗ್ಲೂ ಓವರ್ ಡ್ರೈ ಅಂತ ಅನ್ನಿಸ್ತಾ ಇತ್ತು. ಬಟ್ ಯಾವಾಗ ನಾನು ಈ ಟೋನರ್ ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ, ಆಗದಿಂದ ನಂದು ಸ್ಕಿನ್ ತುಂಬ ಅಂದರೆ ತುಂಬ ಹೈಡ್ರೇಟೆಡ್ ಆಗಿರುತ್ತೆ. ನೈಟ್ಗೆ ಮಾತ್ರ ನಾನು ಇದನ್ನು ಹಚ್ಕೋತೀನಿ. ಅದ್ರ ಜೊತೆಗೆ ನಾನು ಮಾಯ್ಶ್ಚರೈಸರ್ ಯೂಸ್ ಮಾಡ್ತೀನಿ. ನಂದು ಆಲ್ರೆಡಿ ಹೇಳ್ದಾಗೇ ಡ್ರೈ ಸ್ಕಿನ್ ಇರೋದ್ರಿಂದ ನನ್ನ ಸ್ಕಿನ್ಗೆ ಸೂಟ್ ಆಗುವಂತಹ, ನನ್ನ ಸ್ಕಿನ್ನನ್ನು ಹೈಡ್ರೇಟ್ ಆಗಿ ಇಡುವಂಥ ಮಾಯ್ಶ್ಚರೈಸರನ್ನು ನಾನು ಯೂಸ್ ಮಾಡಿದ್ದೀನಿ. ಯಾರೆಲ್ಲ ಡ್ರೈ ಸ್ಕಿನ್ಗೆ ಮಾಯ್ಶ್ಚರೈಸರ್ನ ಹುಡುಕ್ತಾ ಇದ್ದೀರಾ, ಅವರು ನಾನು ಯೂಸ್ ಮಾಡಿರುವಂತಹ ಮಾಯ್ಶ್ಚರೈಸರನ್ನು ಯೂಸ್ ಮಾಡಿ ತುಂಬ ಒಳ್ಳೆ ರಿಸಲ್ಟ್ ಇದೆ. ಯಾವುದೇ ಕಾರಣಕ್ಕೂ ನಿಮ್ಮ ಸ್ಕಿನ್ ಡ್ರೈ ಅಂತ ಫೀಲ್ ಆಗಲ್ಲ. ಆಮೇಲೆ ಇಲ್ಲಿ ಯೂಸ್ ಮಾಡ್ತಿರುವಂತಹ ಲಿಪ್ ಬಾಮ್ದು ವಿಡಿಯೋ ಆಲ್ರೆಡಿ ನಾನು ಪೋಸ್ಟ್ ಮಾಡಿದ್ದೀನಿ. ಈ ಲಿಪ್ ಬಾಮ್ ರಿಸಲ್ಟ್ ಕೂಡ ತುಂಬಾ ಚೆನ್ನಾಗಿದೆ. ನಾನು ವೆರಿ ಲಾಂಗ್ ಟೈಮಿಂದನೂ ನಾನು ಈ ಲಿಪ್ ಬಾಮ್ನ ಯೂಸ್ ಮಾಡ್ತಾ ಇದ್ದೀನಿ. ಇದೇ ಥರ ಇನ್ನಷ್ಟು ಹಲವಾರು ರಿಯಲ್ ರಿವ್ಯೂ ಪ್ರಾಡಕ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಈ ಥರ ವಿಡಿಯೋಸ್ ನಿಮಗೆ ಇಷ್ಟ ಆಗುತ್ತೆ ಅಂತ ಯೋಚನೆ ಮಾಡಿ ವಿಡಿಯೋಸ್ನ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕೊನೆವರೆಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.